ಸದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮಾಂಡಕ್ಕೂ ಹಾಗೂ ಪಿಂಡಾಂಡಕ್ಕೂ ಅಧಿಪತಿಗಳಾದಂತಹ ಶಿವಶಕ್ತಿಯರಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಹಾನ್ ತಪಸ್ವಿ ಮಹಿಮಾ ಪುರುಷ ಶ್ರೀ ಸಿದ್ಧಾರೂಢರಲ್ಲಿಯೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಿಜವನರಿತ ನಿಜಗುಣರಲ್ಲಿಯೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಯಾವ ನಿಜಗುಣ ಶಿವಯೋಗಿಗಳು ರಚಿಸಿದಂತಹ ಕೈವಲ್ಯ ಪದ್ಧತಿಯ ಜ್ಞಾನ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರ ಜನ್ಮದ ಸಫಲತೆಯನ್ನು ಮಾಡಿಕೊಳ್ಳಲು ಕೂಡಿದಂತಹ ಎಲ್ಲ ಸದ್ಭಕ್ತರಿಗೂ ವಂದಿಸುತ್ತಾ ಇವತ್ತಿನ ಪರಮ ಪವಿತ್ರವಾದ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಶಿವ ಸ್ವರೂಪಿಗಳೇ, ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ದುರಿತ ಕರ್ಮವನು ವಲ್ಲದಿರು ದುರಿತ ಕರ್ಮವನು ವಲ್ಲದಿರು ಪುಣ್ಯವನೇ ಮಾಡು ಪುಣ್ಯವನೇ ಮಾಡು. ಹರನ ಅಡಿವಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರೋಳು ಕರುಣವಿರಲಿ ಜೀವರೋಳು ನೀತಿ ವಿಧನಾಗು. ಪೊರೆ ಪೊರ್ದಿದರನೆಂದು ಬೆಸೆಸುವ ಶ್ರೀ ಗುರು ಶ್ರೀ ಗುರು. ನಿಂದಿಸಿ ನುಡಿಯದಿರು ನಿಂದಿಸಿ ನುಡಿಯದಿರು ಆರನೋ. ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ ಶ್ರೀ ಗುರು. ಭವಮಾಲೆಗಲಸು ಭವಮಾಲೆಗಲಸು ಖುಷಿಯದಿರೆಳರು ಬಂದು ಕವಿಯ ಲಂಜದಿರು ಸಂಪದದೊಳು. ತವ ಮದ ಅಳಿದಿರು ತವೆ ಮದ ಅಳಿದಿರು ತತ್ವ ಸಂತತಿಯನು ವಿವರಿಸಿ ನೋಡೆಂದು ತಿಳಪುವ ಶ್ರೀ ಗುರು. ಬಳಸದಿರು ಅದ್ವೈತವನು ಬಳಸದಿರು ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಕೋ ಭಾವನೆಯೊಡಗೂಡು ನಿನ್ನೊಳಗೆ ಕೋ ಭಾವನೆಯೊಡಗೂಡು. ತಿಳಿದು ಸಮಯ ನಿಷ್ಠೆಗಲಿ ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನು ಅಗಲದಿರೆಂದು ಸರ್ವ ಶ್ರೀ ಗುರು. ಆರು ನಾನೆಂದು ವಿಚಾರಿಸು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದು ಅರಿ ವಿಷಮ ಸಂಸಾರವಿದನು ಕನಸೆಂದು ಅರಿ. ಮಾರ ಮರ್ದನ ಶ್ರೀ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದೋಳು ಇರು ಎಂದು ಅರಪುವ ಶ್ರೀ ಗುರು. ಎಲ್ಲರಿಗೂ ವಂದನೆಗಳು. ಯಾವ ನಿಜಗುಣರ ಒಂದು ಕೃಪಾಶೀರ್ವಾದದಿಂದ ನಾವು ನೀವೆಲ್ಲರೂ ಕೈವಲ್ಯ ಪದ್ಧತಿಯ ಗ್ರಂಥದ ಯೋಗ ಪ್ರತಿಪಾದನಾ ಸ್ಥಳದೊಳಗ ಪಾಲ್ಗೊಂಡಿದ್ದಾಗ್ಯದ. ಇಲ್ಲಿವರೆಗೂ ಮಹಾತ್ಮರು ಈಗ ನಡೆದುಕೊಂಡು ಬಂದಂತಹ ಯೋಗಗಳ ಬಗ್ಗೆ ತಮ್ಮೆಲ್ಲರಿಗೂ ಮತ್ತೆ ಹೊಳ್ಳಿ ನೆನಪಿಗೆ ತಂದು ಕೊಟ್ರು. ಮಂತ್ರಯೋಗ, ಹಠಯೋಗ, ಲಯಯೋಗ, ಇವುದ್ರದೆಲ್ಲ ಸೂಕ್ಷ್ಮತೆ ಏನು, ಯೋಗದೊಳಗೆ ಏನು ಮಹತ್ವದ, ಯಾವ ಯಾವ ಚಕ್ರದೊಳಗೆ ಯಾವ ಯಾವ ದೇವತೆಗಳಿರ್ತಾರ ಅನ್ನೋದೆಲ್ಲ ತಮ್ಮೆಲ್ಲರಿಗೆ ಬಹಳ ಆನಂದ ಆಗುವ ರೀತಿಯಲ್ಲಿ ಹೇಳಿದ್ರು. ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರವೇಶರಾಗೋಣ. ಇವತ್ತಿನ ದಿವಸ ಯೋಗದ ದಿವಸ ರೀ, ಇದು ವಿಶ್ವ ಯೋಗ ದಿನಾಚರಣೆ. ವಿಶ್ವ ಯೋಗ ದಿನಾಚರಣೆ
ಇದ್ರ ಮಹತ್ವ ಎಷ್ಟು ವರ್ಣನ ಮಾಡೋರ್ನು ಕಡಿಮೆನೇ ರೀ. ಈ ವಿಶ್ವ ಎದರಿಂದ ಆಗ್ಯದಂದ್ರ ಆ ಭಗವಂತನ ಯೋಗದಿಂದನೇ ಇದು ವಿಶ್ವ ನಿರ್ಮಾಣ ಆಗ್ಯದ. ಅದಕ್ಕೆ ಹೇಳ್ತಾರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಬ್ರಹ್ಮಾಂಡ ಬಿಟ್ಟು ಪಿಂಡಾಂಡ ಇಲ್ಲ, ಪಿಂಡಾಂಡ ಬಿಟ್ಟು ಬ್ರಹ್ಮಾಂಡ ಇಲ್ಲ. ಆ ಪರಮಾತ್ಮ ಬ್ರಹ್ಮಾಂಡದೊಳಗನು ಅದಾನ, ಪಿಂಡಾಂಡದೊಳಗನು ಅದಾನ ತಿಳ್ಕೊಂಡು ಇವತ್ತ ಇದಕ್ಕ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಒಂದು ಅಣುರೇಣು ತೃಣಕಾಷ್ಟದೊಳಗ ಆ ಪರಮ ಸತ್ಯದ ಒಂದು ಆವಿರ್ಭಾವ ಅದ. ಆ ಪ್ರತಿಯೊಂದರೊಳಗ ಪರಮಾತ್ಮನ ಅಸ್ತಿತ್ವ ಹೆಂಗದ ಅನ್ನೋದು ತಿಳ್ಕೊಳ್ಳದೆ ಯೋಗದ ಗುರಿ ರೀ. ಇದ್ರ ಹೆಸರು ಯೋಗ. ವಿಯೋಗ ಅಂದ್ರ ಬೇರೆ ಆದದ್ದು, ಯೋಗ ಅಂದ್ರ ಒಂದಾಗೋದು. ಇಲ್ಲಿ ವಿಯೋಗ ಏನಾಗ್ಯದಂದ್ರ ಬ್ರಹ್ಮಾಂಡ ಬೇರೆ ಪಿಂಡಾಂಡ ಬೇರೆ ಅನ್ನೋದು ಇದಕ್ಕೂ ಒಂದು ವಿಯೋಗನೆ. ಅಂದ್ರೆ ಎರಡಾಯ್ತು ಇಲ್ಲಿ ವಿಯೋಗ. ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತ ತಿಳ್ಕೊಂಡುದು ಇದನ್ನು ವಿಯೋಗನೆ. ಬ್ರಹ್ಮಾಂಡ ಬಿಟ್ಟು ಪಿಂಡಾಂಡ ಇಲ್ಲ, ಪಿಂಡಾಂಡ ಬಿಟ್ಟು ಬ್ರಹ್ಮಾಂಡ ಇಲ್ಲ ಅಂದ್ರೆ ಇದು ತಿಳ್ಕೊಂಡೇವಂದ್ರೆ ಅಂದ್ರೆ ಇದು ಯೋಗ. ಇನ್ನ ಪರಮಾತ್ಮ ವಿಶ್ವದ ತುಂಬಾನು ಅದನ್ನ, ಬ್ರಹ್ಮಾಂಡದೊಳಗನು ಅದನ್ನ, ಪಿಂಡಾಂಡದೊಳಗನು ಅದನ್ನ. ಪ್ರತಿಯೊಂದರೊಳಗ ಪರಮ ಸತ್ಯದ ಅಸ್ತಿತ್ವ ಹ್ಯಾಂಗ ಅದ ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ನಿಜಗುಂಡ್ರು 5 ಯೋಗಗಳನ್ನ ಹೇಳ್ಕೊಂಡು ಬಂದ್ರು. ಈಗ ಮಂತ್ರ ಯೋಗ, ಲಯ ಯೋಗ ಸೂಕ್ಷ್ಮವಾಗಿ ತಿಳ್ಕೊಂಡ್ರಿ. ಈಗ ಹಠಯೋಗ ನಡೆದು ಆ ಹಠಯೋಗ ಬಹಳ ಚಂದ ವಿಶ್ಲೇಷಣೆ ಹಾಕೊಂಡು ಬಂದವು. ಹಠಯೋಗ ಅಂದ್ರ ಹ ಅಂದ್ರ ಸೂರ್ಯಸ್ವರ, ಠ ಅಂದ್ರ ಚಂದ್ರಸ್ವರ. ಅಂದ್ರ ಈಡ ಪಿಂಗಳ ಸುಸುಮ್ನ ನಾಡಿಗಳ ಮುಖಾಂತರ ಕುಂಭಕ ರೇಚಕ ಪೂರಕ ಪ್ರಾಣಾಯಾಮ ಮಾಡಿ ಆಧಾರ ಚಕ್ರದೊಳಗಿರುವಂತಹ ಕುಂಡಲಿನಿ ಶಕ್ತಿ ಅನ್ನೋದು ಕೆರಳಿಸಿ, ಆಧಾರದಿಂದ ಸ್ವಾಧಿಷ್ಠಾನ, ಸ್ವಾಧಿಷ್ಠಾನದಿಂದ ಮಣಿಪೂರಕ, ಮಣಿಪೂರಕದಿಂದ ಅನಾಹತ, ಅನಾಹತದಿಂದ ವಿಶುದ್ಧಿ, ವಿಶುದ್ಧಿಯಿಂದ ಅಗ್ನಿ, ಅಗ್ನಿಯಿಂದ ಶಿಖ, ಶಿಖಾದಿಂದ ಸಹಸ್ರಾರಕ್ಕ ನಾವು ಆ ಕುಂಡಲಿನಿ ಶಕ್ತಿಯನ್ನು ಹೇಗೆ ಕೆರಳಿಸಿ ತರಬೇಕು, ಯಾವ ಯಾವ ಚಕ್ರದೊಳಗೆ ನಮಗೆ ಏನೇನು ಅನುಭೂತಿಗಳಾಗ್ತವ, ಇನ್ನ ಆ ಯೋಗದೊಳಗಿರುವಂತಹ ನಾದಗಳು ಹ್ಯಾಂಗ್ ಮಾಡ್ತಾವ, ದಶವಿಧ ನಾದಗಳು ಕೇಳಿದ್ರಿ. ನಾದ ಅಂದ್ರೆ ಏನು ಅನ್ನೋದು ಕೇಳಿದ್ರಿ. ಅನಾಹತನಾದ ಎದಕತಾರ, ಹತನಾದ ಎದಕತಾರ, ಹೊರಗ ಬಡ್ಯಾನ ಬಾರ್ಸನ ಬರು ಇವು ಹತನಾದಗಳು. ಒಳಗ ಬಡಿಯವರಿಲ್ಲ ಬಾರ್ಸವ್ರಿಲ್ಲ, ತಾನೇ ಏನು ಸ್ವಯಂ ಘೋಷ ಮಾಡ್ತವ, ಅವಕ್ಕ ಅನಾಹತನಾದ, ಅನಾಹತನಾದ ಅಂದ್ರು. ಆ ನಾದ ಬಿಂದುಗಳ ಬಗ್ಗೆನೇ ಕೇಳ್ಕೊಂಡ್ ಬಂದಿರಿ. ಇನ್ನ ಆ ನಾದದೊಳಗ 4 ಪ್ರಕಾರದವ್ರಿ ನಾದ. ಅದಕ್ಕ ವಾಣಿ ಅಂತಾರ. ಪರ, ಪಶ್ಯಂತಿ, ಮಧ್ಯಮೆ, ವೈಖರಿ. ಇವು 4ಕ್ಕ ಒಂದೊಂದಕ್ಕೆ ಒಂದೊಂದು ಹೆಸರಿಟ್ರು. ಮೊದಲನೇದಕ್ಕ ಪರಾವಾಣಿ ಅಂದ್ರು, ಎರಡನೇದಕ್ಕ ಪಶ್ಯಂತಿ ಅಂದ್ರು, ಮೂರನೇದಕ್ಕ ಮಧ್ಯಮಿ ಅಂದ್ರು, 4ನೇದಕ್ಕ ವೈಖರಿ ವಾಣಿ ಅಂದ್ರು. ಇವು ಮನದ ನಮಗೆ ಯೋಗ ಸಾಧನೆ ಮಾಡುವವರಿಗೆ ಇವು ಮೊದಲು ತಿಳಿಬೇಕ್ರಿ. ಪರಾವಾಣಿ ಅಂದ್ರೆ ಎದಕ್ಕತ್ತಾರ, ಪಶ್ಯಂತಿ ಅಂದ್ರೆ ಎದಕ್ಕತ್ತಾರ, ಮಧ್ಯಮಿ ವೈಖರಿ ವಾಣಿಗಳು ನಿಮ್ಗೆಲ್ಲರಿಗೂ ತಿಳಿತಾವ. ವೈಖರಿ ವಾಣಿ ಅಂದ್ರ ನಾವೇನು ನಾಲಿಗೆ, ತುಟಿ ಇವೆಲ್ಲ ಉಪಯೋಗ ಮಾಡ್ಕೊಂಡು ಏನು ಮಾತು ಆಡ್ತೀವೋ, ಅಕ್ಷರಗಳನ್ನು ವ್ಯಕ್ತಪಡಿಸ್ತೇವಲ್ಲ, ಇದಕ್ಕೆ ವೈಖರಿ ವಾಣಿ ಅಂತಾರ. ಇನ್ನ ಮಧ್ಯಮ ವಾಣಿ ಎಲ್ಲಿದತ್ತಂದ್ರ ಹೃದಯ ಸ್ಥಾನದೊಳಗಿದ್ದು ನಾವೇನು ಕಂಠದೊಳಗೆ ಬಂದು ರಾಗ ಏನು ಮಾಡ್ತೀವಲ್ಲ ಅಲ್ಲಿ ಅಕ್ಷರಗಳಿಲ್ಲ, ರಾಗ ಏನು ಮಾಡ್ತೇವಲ್ಲ ಆ ವಾಣಿಗೆ ಮಧ್ಯಮ ವಾಣಿ ಅಂತ. ಇನ್ನ 2 ಉಳಿದು ಮುಖ್ಯವಾಗಿ ಅವು ಯಾವಂದ್ರ ಪರ, ಪಶ್ಯಂತಿ. ಇನ್ನ ಪರವಾಣಿ ಎಲ್ಲದ ಅಂತ ಕೇಳಿದ್ರ ಅದು ಈ ಬ್ರಹ್ಮಾಂಡದ ಒಳಗನು ಅದ, ಪಿಂಡಾಂಡದ ಒಳಗನು ಅದ. ಅದು ಯಾರಿಗೂ ತೋರುದಿಲ್ಲ. ಅದಕ್ಕೆ ಪರವಾಣಿ, ಪರವಾಣಿ ಅಂತಾರ. ಅದು ತೋರುದಿಲ್ಲ, ಅದು ಅನುಭವಕ್ಕೆ ಬರ್ತದ, ಆದ್ರೆ ಅದು ತೋರುದಿಲ್ಲ. ಆದ್ರೆ ಅದು ಇರ್ಲಾರ್ದ ಇವು 3 ವಾಣಿಗಳ ಕೆಲಸ ಇಲ್ಲ. ಇನ್ನು ಅದು ಪರವಾಣಿ ಹೆಂಗದ ಅಂದ್ರೆ ನಿಮಗೆ ಸಹಜವಾಗಿ ತಿಳಿಸಿಕೊಡ್ಬೇಕಾದ್ರ ಈ ಹಾರ್ಮೋನಿಯಂ ಅಂತದ ನೋಡಿ, ಕಾಲ್ಪೇಟಿಗೆರೆ ಇರಬಹುದು ಅಥವಾ ಕೈಪೇಟಿಗೆರೆ ಇರಬಹುದಲ್ಲ. ಆ ಕಾಲ್ಪೇಟಿಗೆ ನಾವು ನುಡಿಸುವಾಗ ಆ ಭಾತದೊಳಗುನು ಹವಾ ಅದ. ಆ ಭಾತದೊಳಗೆ ಏನು ವಾಯು ಅದ, ಆ ವಾಯುಕ ಯಾವ ನಾದಗಳು ಇಲ್ಲ. ಹಂಗ ಅದು ಪರವಾಣಿ ಅದ.
ಅಲ್ಲಿ ವಾಯುವರೆ ಅದು ವಾಣಿಯರೆ ಆದ ಅದು ಅಲ್ಲಿ ಪ್ರಕಟ ಆಗಿ ತೋರಂಗಿಲ್ಲ. ಇನ್ನು ಅದೇ ಭಾತಾದಾಗಿನ ಹವಾ ಒಂದು ಸ್ವಲ್ಪ ನಾವು ಅದಕ್ಕ ತಟ್ಟದೇವು ಅಂದ್ರ ಮುಂದೆ ಸೂರಕ್ ಬರ್ತಾವ ನೋಡಿ, ಅಲ್ಲಿ ಸೂಕ್ಷ್ಮವಾಗಿ ಸ್ವರ ಶುರು ಆತವ. ಅದಕ್ಕೇನಂತಾರ ಪಶ್ಯಂತಿ ಹ್ಯಾಂಗ ಭಾತಾದೊಳಗಿರುವಂತಹ ವಾಯುಕಲಿ ಯಾವ ನಾದಗಳು ಇಲ್ಲ, ಏನೂ ಇಲ್ಲ, ಮತ್ತದು ಕಾಣುದನು ಇಲ್ಲ. ಅಂತದ್ದು ಪರ ಹೋಗಿ ಪಶ್ಯಂತಿ ಆಯ್ತಂದ್ರ ಅವಾಗ ನಾದ ಶುರು ಆಗ್ತದ. ಅದಕ್ಕೆ ಓಂಕಾರ ನಾದ ಆಧಾರ ಚಕ್ರದೊಳಗೆ ಕಿಂಚಿತ್ತಾಗಿ ಶುರುವಾಗ್ತದ. ಆ ಕುಂಡಲಿನಿ ಶಕ್ತಿ ಆಧಾರದಿಂದ ಸ್ವಾಧಿಷ್ಠಾನ ಬಂದಕ್ರಲ್ಲಿ ಮಧ್ಯಮ ನಾದ ಆಗ್ತದ. ಆ ಸ್ವಾಧಿಷ್ಠಾನದಿಂದ ಮಣಿಪೂರಕ ಬಂದಕ್ರ ಒಂದು ಸ್ವಲ್ಪ ವಿಶೇಷವಾಗಿ ಎಲ್ಲಾ ನಾದಗಳು ತೋರ್ತವ. ಅದೇ ಕುಂಡಲಿನಿ ಶಕ್ತಿ ಆಧಾರದಿಂದ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತಕ್ಕೆ ಬತ್ತು ಅಂತಂದ್ರಲ್ಲಿ ದಶವಿಧ ನಾದಗಳು ತೋರ್ತವ ಅನ್ನೋದೆಲ್ಲ ನಿಮ್ಗ ವಿವರಣೆ ಮಾಡ್ಕೋತ ಬಂದ. ಇದು ಹೊಳ್ಳಿ ಯಾಕೆ ಹೇಳ್ಬೇಕಂದ್ರೆ ನಿಮಗದು ಗಟ್ಟಿಯಾಗಿ ಉಳಿಲಿ ಅಂತ. ಇನ್ನ ಪರ ಹೋಗಿ ಪಶ್ಯಂತಿ ಆಯ್ತು. ಆ ಪಶ್ಯಂತಿ ವಾಣಿ ಕೇವಲ ಯೋಗ ಯಾರಿಗೆ ಸಾಧ್ಯದ ಅವರಿಗೆ ಮಾತ್ರ ಕೇಳಿಸ್ತದ, ಉಳಿದವರಿಗೆ ಅದು ಕೇಳಿಸುವುದಿಲ್ಲ. ನಿನ್ನೆ ತುಕಾರಾಮ್ ಮಾಡಿದ್ರು ಹೇಳಿದ್ರು, ಅನಾಹತ ಧ್ವನಿ ವಾಹೆ ಸಕಳ ಪಿಂಡಿ ರಾಮ ನಾಹಿ ತೋಂಡಿ ಕೈಸೇತಾರೆ. ಆ ಅನಾಹತ ಧ್ವನಿ ಪ್ರತಿಯೊಂದು ಜೀವಿಗಳಲ್ಲಿ ಅದು ಗೂಂಜನ ಮಾಡ್ಲಕತ್ತದ. ಆದ್ರೆ ಎಲ್ಲರಲ್ಲಿ ಅದು ಅನಾಹತ ಧ್ವನಿ ಗೂಂಜನ ಮಾಡ್ಲಕತ್ರ ಎಲ್ಲರಿಗೂ ಯಾಕೆ ಕೇಳಿಸಿಲ್ಲ ಅಂದ್ರೆ ಅವ್ರ ಅಂತಃಕರಣ ಶುದ್ಧ ಆಗಿಲ್ಲ. ಯಾರ ಅಂತಃಕರಣ ಶುದ್ಧ ಆಗ್ಯದ ಯೋಗದೊಳಗ ಸಾಧನೆ ಮಾಡ್ಲಕತ್ತಾರ, ಯಾರು ನಿಜವಾದ ಯೋಗಿಗಳದಾರ ಅವ್ರಿಗೆ ಅದು ಪಶ್ಯಂತಿ ನಾದ ಕೇಳಿಸ್ತದ. ಪಶ್ಯಂತಿ ಎಂ ಯೋಗಿನೋ ನೋಡಿಲ್ಲ, ಇದೊಂದು ಶ್ಲೋಕಿ ಅದ. ಮತ್ತೆ ಅದಕ್ಕೆ ಅಂದ್ರೆ ಬಹಳ ದೂರ ಹೋಗ್ತದೆ. ಪರ ಪಶ್ಯಂತಿ ವಾಣಿ ಯಾರಿಗೆ ಕೇಳಿಸ್ತಂದ್ರೆ ಯೋಗ ಸಾಧನೆ ಒಳಗ ನಿಜವಾಗಿ ಅಳವಟ್ಟವನಿಗೆ ಮಾತ್ರ ಅದು ಕೇಳಿಸ್ತದ. ಸಾಮಾನ್ಯರಿಗೆ ಅದು ಕೇಳಿಸುದಿಲ್ಲ. ಯೋಗದ ಬಗ್ಗೆ ನಾವು ಅಡ್ಡ ಮಾತಾಡ್ಲಿಕ್ಕೆ ನಮ್ಗೆ ಬರುವುದಿಲ್ಲ. ಯಾಕಂತಂದ್ರ ಯೋಗ ಅನುಭವಿಸಿದವನಿಗೆ ಮಾತ್ರ ಗುರುತಿತ್ತ. ಅಲ್ಲಿ ಚಕ್ರಗಳು ಇರ್ತಾವೇನೋ, ನಾದ ಇರ್ತಾವೇನೋ, ದೇವತೆಗಳು ಇರ್ತಾವೇನೋ ಅಂತಂದ್ರ ಸೂರ್ಯನ ಕಿರಣ ಇಡೀ ಪ್ರಪಂಚದ ತುಂಬಾ ಎಲ್ಲಾ ಕಡೆ ಬಿದ್ದದ, ಎಲ್ಲಿ ಬೆಂಕಿ ಹತ್ತಿಲ್ಲ. ಅದೇ ಸೂರ್ಯನ ಕಿರಣ ಸೂರ್ಯಕಾಂತದ ಮೇಲೆ ಬಿತ್ತು ಅಂದ್ರ ಅದ್ರ ಕೆಳಗಿರುವಂತ ವಸ್ತುಗಳು ಸುಡ್ತಾವ. ಯಾಕೆ ಸುಡ್ತಾವಂದ್ರ ಆ ಸೂರ್ಯಕಾಂತದ ಮಣಿಗೆ ಏನದ, ಸೂರ್ಯನ ಎಲ್ಲ ಕಿರಣಗಳನ್ನು ಏಕಾಗ್ರ ಮಾಡಿ ಕೆಳಗೆ ಬಿಡುವಂತಹ ಸಾಮರ್ಥ್ಯದ. ಅವಾಗ ಅದು ಕೆಳಗಿನ ವಸ್ತು ಸುಡ್ತಾವ. ಮತ್ತು ಸೂರ್ಯನ ಬಿಸಿಲ, ಸೂರ್ಯನ ಪ್ರಕೃತಿ ಎಲ್ಲಾ ಕಡೆ ಅದ, ಯಾಕೆ ಸುಡಲಿಲ್ಲ? ಹ್ಯಾಂಗ ಸೂರ್ಯಕಾಂತ ಮಣಿವಾದ ಏನು ಸೂರ್ಯನ ಪ್ರಕಾಶ ಬಿದ್ದಾಗ್ರ ಅವಾಗ ಕೆಳಗಿನ ವಸ್ತುಗಳು ಹ್ಯಾಂಗ ಸುಡ್ತಾವಲ್ಲ, ಹಂಗ ಯೋಗಿ ನಿಜವಾಗಿ ಪರ ಪಶ್ಯಂತಿ ಮಧ್ಯಮಿ ವೈಖರಿ ವಾಣಿಯಿಂದ ಆ ಯೋಗ ಸಾಧನೆಯನ್ನು ಮಾಡಿಕೊಂಡು ಅವ ನಿಜವಾಗಿ ಆಧಾರದಿಂದ ಸ್ವಾಧಿಷ್ಠಾನ ಮಣಿಪೂರಕ ಸಹಜವಾಗಿ ಏರ್ಕೋತ ಬಂದಂದ್ರ ಅವನಿಗೆಲ್ಲ ಅನುಭವಕ್ಕೆ ಬರುವುದು ಅಗ್ರಿ ಶತ ಸಿದ್ಧದ. ಇದ್ರಾಗ ಏನೋ ಸಂಶಯ ಇಲ್ಲ, ಸಂಶಯ ಪಡಬಾರದು. ಸಂಶಯಾತ್ಮ ವಿನಶ್ಯತಿ. ನಮಗ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಯಾಕಾಗಲ್ಲ ಅಂದ್ರ ನಮ್ಮಲ್ಲಿ ಸಂಶಯಗಳದಾವ, ವಿಪರೀತಗಳದಾವ, ಅಸಂಭಾವನೆಗಳದಾವ. ಆ ಸಂಶಯ ವಿಪರೀತ ಅಸಂಭಾವನೆ ಕಳ್ಕೊಳ್ಳೋ ಸಲುವಾಗಿನೇ ನಿಜಗೊಂಡ್ರು ಅಂತಃಕರಣದೊಳಗಿರುವಂತ ವಿಕ್ಷೇಪ ದೋಷ ಹೋಗ್ಲಾರ್ದೆ ನಿನಗೆ ನಿಜವಾದ ಜ್ಞಾನ ಆಗುದಿಲ್ಲಪ್ಪ. ಆ ವಿಕ್ಷೇಪ ದೋಷ ಕಳ್ಕೊಳ್ಳೋ ಸಲುವಾಗಿ ಇದು ಯೋಗ ಹೇಳ್ಕೊತ ಹೊಂಟಾರ. ಇಲ್ಲಿ ವಿಕ್ಷೇಪ ದೋಷ ಕಳ್ಕೊಳ್ಳೋ ಸಲುವಾಗಿ ನಿನ್ನೆ ಅವರು ತಮ್ಮ ಯೋಗದ ಒಂದು ಪದ್ಯದೊಳಗೆ ಹೇಳಿದ್ರು, ಭವಮಾಲೆ ಒಳಗಾದೆ ನೆಂಬುದೇ ಪುಷಿ ವಿವರಿಸಿ ನೋಡದೆ ಜೀವನೆ. ಮುಂದೇನ್ ಹೇಳಿದ್ರಿ? ಪರಚಿಂತೆ ಅಳಿದು ಅನಾಹತ ನಾದದೊಳು ಬುದ್ಧಿ ಕರಿಗೊಂಡು ಪರಮ ಶಾಂತಿಯ ನೈದಲು ಮಿರಗುವ ಬೆಳಗಿನ ಬಳಗವ ನೊಳಕಂಡು ಮೆರೆವ ಶಿವಾತ್ಮ ನೀನಾಗುತ್ತಿ ಇಂತು. ಸ್ಪಷ್ಟವಾಗಿ ಹೇಳ್ಯಾರ. ನಿಜಗುಣ ಶಾಸ್ತ್ರ ಹೆಂಗದಂದ್ರ ಉಕ್ಕಿನ ಕಡಲಿ ಇದ್ದಂಗದ. ಹಲ್ಲು ಯಾರು ಗಟ್ಟಿರ್ತಾವ ಅವ್ರಿಗೆ ಕಡ್ಲಿ ತಿಲ್ಲಾಕ ಬರ್ತದ. ಹಲ್ಲು ಯಾರು ಅಡ್ಡಾಡಿರ್ತಾರ ಅವ್ರಿಗೆ ಮೆತ್ತನ ಗುಗ್ರಿ ಸಹಿತ ತಿನ್ನೋದು ಕಷ್ಟದ. ಮೆತ್ತನ ಗುಗ್ರಿ ತಿನ್ನೋದು ಕಷ್ಟದ. ಮೆತ್ತನ ಗುಗ್ರಿ ತಿಲ್ಲಕ ಬರ್ಲಾರ್ದವ್ರು ಹುಡುಗ ಕಡ್ಲಿ ತಿನ್ಬೇಡಪ್ಪ ನಿಮ್ಗ ಹಲ್ಲು ಧ್ಯಾನ ಆತವತ್ತಂದ ಅವ್ರಿಗೆ ಹೇಳಲ್ಬೇಕ. ಆದ್ರೆ ಗಟ್ಟಿದ್ದವ್ರು ತಿನ್ರಪ್ಪ ಅಂತ ಹೇಳುದು ಎಲ್ಲರ ಕರ್ತವ್ಯದ. ನಮ್ಮ ಸನಾತನ ಅಧ್ಯಾತ್ಮ ಧರ್ಮದ ಇಲ್ಲಿ ಇರುವಂತಹ ದಿವ್ಯವಾದ ಅದರ ಅನುಭೂತಿ ಯಾಕೆ ಆಗಲಾಗ್ಯದಂದ್ರ ನಮ್ಮಲ್ಲಿ
ನಿಜವಾದ ಶ್ರೋತ್ರಿಯ ಬ್ರಹ್ಮ ನಿಷ್ಠತ್ವ ಇರ್ಲಾರ್ದೇನ ನಾವು ಆ ಬ್ರಹ್ಮ ವೇದಿಕೆಯನ್ನು ಏರಿ ಏನು ನಾವು ಸಂಶಯ ವಿಪರೀತ ಬರುವ ಹಾಗೆ ಮಾಡ್ಯಾರಲ್ಲ, ಅದರಿಂದ ಮತ್ತೊಂದಿಷ್ಟು ನಮಗ ಅಧ್ಯಾತ್ಮ ಜ್ಞಾನ ಅಂದ್ರದು ಬಹಳ ದೂರದ ನೆಲಕಲಾರ ಹಣ್ಣಾಗಿ ಕುಂತದ. ದಯಮಾಡಿ ತಮಗೆ ಎಲ್ಲರಿಗೂ ವಿನಂತಿ ಮಾಡಿ ಕೈ ಜೋಡಿಸಿ ಹೇಳ್ತದ, ಇಲ್ಲಿ ಒಟ್ಟ ಸಂಶಯ ಬರಬಾರದು. ಒಟ್ಟ ಸಂಶಯಾತ್ಮ ವಿನಶ್ಯತಿ. ಎಲ್ಲಿ ಸಂಶಯ ಅದ ಅಲ್ಲಿ ದುಃಖದ, ಎಲ್ಲಿ ಸಂಶಯ ಇಲ್ಲಲ್ಲ ಅಲ್ಲಿ ಆನಂದದ. ಅದಕ್ಕ ನಮ್ಮಲ್ಲಿರುವಂತಹ ವಿಕ್ಷೇಪ ದೋಷ ಈ ಯೋಗವನ್ನು ಬಿಟ್ಟು ಮತ್ತೇನಾರ ಮಾಡಿ ನಾವು ಕಳ್ಕೋತೀವತ್ತಂದ್ರ ಬರುದಿಲ್ಲ ತಿಳ್ಕೊಂಡು ನಿಜಗುಂಡ್ರು ಕಳಕಳಿಯಿಂದ ಹೇಳ್ಕತಾರ. ಸ್ಪಷ್ಟವಾಗಿ ಹೇಳ್ಯಾರ, ಪರಚಿಂತೆ ಅಳಿದು ಅನಾಹತ ನಾದದಳು ಬುದ್ಧಿ ಕರಿಗೊಂಡು ಪರಮ ಶಾಂತಿಯ ನೈದಲು. ಈ ನಾದ ಬಿಂದು ಕಲೆಗಳಿದೆಲ್ಲ ಜ್ಞಾನ ಆಗಿ ನಿನಗೆ ಪರಮ ಸತ್ಯದ ಸಾಕ್ಷಾತ್ಕಾರ ಆಯ್ತಂದ್ರೆ ಅವಾಗ ನೀ ಶಿವ ಸ್ವರೂಪನೇ ಆಗ್ತಿ. ಶಿವ ಸ್ವರೂಪನೇ ಐತಿ ಅಂದ್ರೆ ಹೇಳುದು ಸುಳ್ಳು ಏನಂದ್ರೆ ಇದು ಯೋಗ ಮಾಡಿದ್ರೆ ನೀ ಶಿವನ ಸ್ವರೂಪ ಆಗ್ತಿ ಅಂತ ಹೇಳುದು ಸುಳ್ಳೇನು? ಅವ್ರು ಮಾಡ್ಯಾರ, ಅದಕ್ಕಾಗಿ ಅವ್ರಿಗೆ ನಿಜ ಗುಣ ಶಿವಯೋಗಿಗಳು ಅನ್ನಾರ. ಅದಕ್ಕ ನಾವ್ ಎಲ್ಲಿ ಎಡವಲು ಕತ್ತಿದೇವತ್ತಂದ್ರ ಬಹಳ ಮಂದಿ ಏನ ತಿಳಿದಾರ ಅಂದ್ರೆ ಈ ಯೋಗ ಅಂದ್ರ ಇದೊಂದು ಸಾಮಾನ್ಯ ಜೀವಿಗಳು ಮಾಡುದು, ಇದು ಉತ್ತಮ ಅಧಿಕಾರಿಗಳು ಮಾಡುದಲ್ಲ. ಇದು ಬಹಳ ಮಂದಿ ಶಾಸ್ತ್ರಕಾರಿ ಇದಕ್ಕೆ ಎಲ್ಲಿಗೆ ತಂದಿಟ್ಟಾರಂದ್ರ ಹಿಂದಕಿನವ್ರಿಗೆ 10,000 ಲಕ್ಷ ವರ್ಷ ಆಯುಷ್ ಇರ್ತಿತ್ತು. ಅವ್ರ 10,000 ವರ್ಷ ತಪಸ್ಸು ಮಾಡ್ತಿದ್ರು. ಈಗ ನಮಗೆಲ್ಲಾ ಕೂಡಿ ಇರ್ಲಿಕ್ಕೆ 100 ವರ್ಷ ಆಯುಷ್ಯ. ಇದ್ರಾಗ ನಾವು ಯೋಗ ಜಪ ತಪ ಮಾಡಿದ್ರೆ ಹ್ಯಾಂಗ ಅದೆಲ್ಲ ಮಾಡ್ಕೋತ ಕೂತ್ರ ನಮಗ ಸಾಧ್ಯ ಆಗುದಿಲ್ಲ. ಜ್ಞಾನ ಒಂದೇ ಸಾಕು ಮುಕ್ತಿ ಅಂತ ಹೇಳಿ ನಿಜಗುಂಡ್ರು ಹೇಳ್ಯಾರ. ಇವು ಯಾವ ಬೇಡ ಅಂತ ಅಲ್ಲೇ ಹೋಗಿ ನಿಂದಿರ್ಲಿಕ್ಕತ್ತಾರ. ಹಂಗೆ ಎಂದೂ ಆಗುವುದಿಲ್ಲ. ಪ್ರಾಥಮಿಕ ಶಾಲೆ ಒಳಗ ಮೊದಲು ಸರಿಯಾಗಿ ಪಾಸ್ ಆದವನಿಗೆ ಮಾಧ್ಯಮಿಕ ಶಾಲೆ ಹೋಗ್ಲಿಕ್ಕೆ ಬರ್ತದ. ಮಾಧ್ಯಮಿಕ ಶಾಲೆ ಒಳಗ ಸರಿಯಾಗಿ ಪಾಸ್ ಆದವ ಪದವಿ ಪೂರ್ವ ಕಾಲೇಜಿಗೆ ಹೋಗ್ಲಿಕ್ಕೆ ಬರ್ತದ. ಪದವಿ ಪೂರ್ವ ಕಾಲೇಜ್ ಒಳಗ ಪರಿಪೂರ್ಣ ಜ್ಞಾನ ಮಾಡ್ಕೊಂಡವ ಪದವಿ ಕಾಲೇಜಿಗೆ ಹೋಗಿ ಪದವಿ ಪಡ್ಕೊಳಕ್ ಬರ್ತದ. ನಾವು ಎಲ್ಲಾರು ಕೂತು ಏನಾರ ಮಾಡಿ ಕಾಪಿ ಮಾಡಿ ಯಾರಿಗಾರ ಒಂದಿಷ್ಟು ದುಡ್ಡು ಕೊಟ್ಟು ನಾವು ಪದವೀಧರ ಅಂತೇಳಿ ಪದವಿ ತಗೊಂಡು ಏನು ಬಂದಿರ್ತೇವಲ್ಲ, ನಮ್ಮ ಸಂಶಯ ವಿಪರೀತ ಸಂಭಾವನೆಗಳು ಹೋಗುವುದಿಲ್ಲ. ಅದಕ್ಕೆ ನಿಜಗೊಂಡ್ರು ಯಾವ ಪ್ರಕಾರ ಮೊದಲ ಶಿವನ ಕರುಣೆಯನ್ನು ಪಡಿಬೇಕು, ಮೋಹವನ್ನು ಬಿಡಬೇಕು, ನೀತಿಯಿಂದ ನಡಿಬೇಕು, ಯೋಗವನ್ನು ಮಾಡಬೇಕು, ಜ್ಞಾನವನ್ನು ಹೊಂದಬೇಕಂತ ಸರಿಯಾಗಿ 5 ಮೆಟ್ಟಲುಗಳು ಹೇಳ್ಯಾರ. ಮತ್ತ ಅಕಸ್ಮಾತ್ ಯೋಗ ಇರ್ಲಾರ್ದೆ ಜ್ಞಾನ ಸೇರ್ಕರ್ತಕ್ಕ ಆಗತಿತ್ತು ಅಂದ್ರ ನಿಜಗುಣರಿಗೆ ಏನು ಬಹಳ ಹರಕತ್ ಬಿದ್ದಿತ್ತು. ಯೋಗ ಪ್ರತಿಪಾದನೆ ಬರೋದು ಅದ್ರಾಗ ಇವೆಲ್ಲ ಮಂತ್ರ ಯೋಗ, ಹಠ ಯೋಗ, ಶಿವಯೋಗ, ಲಯಯೋಗ, ರಾಜಯೋಗ ಹೇಳ್ಕೊತ್ ಕುಂಡ್ರದು ಹರಕತ್ ಏನಿತ್ತು. ಇದು ಪರಿಸ್ಥಿತಿ ಹೆಂಗ ಆಗ್ಯದ ಅಂತ ಕೇಳಿದ್ರೆ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಎಲ್ಲರೂ ತಿಳ್ಕೊರಿ. ಇದು ಎಲ್ಲ ನಮಗ ನಿಮ್ಗೆ ಬೇಕಾಗ್ಯದ. ನಾವು ಹಿಂದೆ ಯಾಕೆ ಬೀಳಕತ್ತಿದೀವಿ ಅನ್ನೋ ತಿಳ್ಕೊಬೇಕಾಗಿದೀವಿ. ಒಮ್ಮೆ ಏನಾಗಿತ್ರಿ, ಪ್ರಾಥಮಿಕ ಶಾಲೆ ಒಳಗ 5ನೇತೆ 6ನೇತೆ ಹುಡುಗರಿಗೆ ಇಂಗ್ಲಿಷ್ ಕಲಿಸ್ತಿದ್ರಿ. ಒಬ್ಬ ಇಂಗ್ಲಿಷ್ ಮಾಸ್ತರ. ಆ ಇಂಗ್ಲಿಷ್ ಕಲಿಸ್ಬೇಕಾಗಿತ್ತು. ಅಲ್ಲಿ ಅವನಿಗೆ ಯಾವ ಶಬ್ದ ಹೇಳ್ಬೇಕಾಗಿತ್ತು ಅಂದ್ರೆ RING ರಿಂಗ್ ಅಂದ್ರೆ ಉಂಗರು ಅಂತ ಹುಡುಗರಿಗೆ ಕಲಿಸ್ಬೇಕಾಗಿತ್ತು. ಬೋರ್ಡಿನ ಮೇಲೆ RING ಅಂತ ಹೇಳಿ ಸ್ಪೆಲ್ಲಿಂಗ್ನು ಬರೀತಿದ್ದ, ಮುಂದ ರಿಂಗ್ ಅಂತ ಹೇಳಿ ಉಚ್ಚಾರನು ಮಾಡ್ತಿದ್ದ. ಅರ್ಥದೊಳಗ ಉಂಗರು ಅಂತ ಹೇಳಬೇಕಾಗಿತ್ತು. ಆದ್ರೆ ಇದು ನಿಜವಾಗಿದ್ರೆ ಯಥಾಸ್ಥಿತಿ ಹೆಂಗಿತ್ತು? RING ರಿಂಗ್ ಅಂದ್ರೆ ಉಂಗರು ಅಂತ ಹೇಳಿ ಬರೆದು ಹುಡುಗರಿಗೆ ಹೇಳಿ ಕಲಿಸ್ಬೇಕಾಗಿತ್ತು. ಇಂಗ್ಲಿಷ್ನಾಗ ಉಂಗುರಕ್ಕ ರಿಂಗ್ ಅತಾರ ಅನ್ನೋದು ಕಲಿಸ್ಬೇಕಾಗಿತ್ತು. ಅವಾಗ ಏನ್ ಮಾಡ್ತೀರಿ, RING ಬರೀತಿದ್ದ, ಅದು ರಿಂಗ್ ಅತ್ನು ಬರೀತಿದ್ದ, ಉಚ್ಚಾರನು ಅರ್ಥನು ಉಂಗರತ್ತಿದ್ದ. ಆದ್ರೆ ಬಾಯಿಲೆ ಏನ ನುಡಿತಿದ್ದ ಅಂದ್ರೆ ಗೆದಡಿದ್ದಾವ. RING ಹಿಂಗ್ ಅಂದ್ರೆ ಉಂಗರು, RING ಹಿಂಗ್ ಅಂದ್ರೆ ಉಂಗರು. ಮಾಸ್ತರ ಮೇಲೆ ಎಲ್ಲಾರ್ದು ಶ್ರದ್ಧಾ ಇತ್ತು. ಮಾಸ್ತರ ಹ್ಯಾಂಗ ಹೇಳ್ಯಾರ ಹಂಗ ಹುಡುಗರೆಲ್ಲ ಭಯಪಡ ಮಾಡ್ಬಿಡ್ತವ್ರಿ. ಮಾಸ್ತರುಗಳು ಹೊಳ್ಳಿ ಪ್ರಶ್ನೆ ಕೇಳಿಲ್ಲ. ಅದಕ್ಕೆ ಹೇಳ್ತಾರ, ಅಧ್ಯಾತ್ಮ ಜ್ಞಾನಕ್ಕೆ ಮೊದಲ ವಿವೇಕ ಬೇಕು, ವಿವೇಕ ಬೇಕು. ಆಮೇಲೆ ವಿವೇಕ, ವೈರಾಗ್ಯ, ಶಮದ ಅವ್ ಕಡಿಗೆ ಉಳಿಲಿ. ಈ ವಿವೇಕದ ಕೊರತೆ ಇತ್ತುದ್ರಿಂದ ಇಲ್ಲಿ ಏನಾಯ್ತ್ರಿ, RING ರಿಂಗ್ ಅನ್ನೋದು ಬದಲಿ ಎಲ್ಲರೂ ಇವ ಗೆದಡಿದ್ದವ ಹಿಂಗ್ ಅನ್ನೋದ್ರಿಂದ ಅವರು ಎಲ್ಲ RING ಹಿಂಗ್, RING ಹಿಂಗ್ ಅಂದ್ರೆ ಉಂಗರು ಶುರು ಮಾಡಿದ್ರು. ಮುಂದ AEO ಬದಲ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಶಾಲೆಗೆ ಹುಡುಗರಿಗೆ ಮಾಸ್ತರಿ ಇಂಗ್ಲಿಷ್ ಹ್ಯಾಂಗ್ ಕಲಿಸ್ಯಾನ ತಿಳ್ಕೊಂಡು ಆ ಸಾಹೇಬನ ಕೈಯಾಗ ಒಂದು ಉಂಗುರಿತ್ರಿ, ಬಟ್ನಾಗ ಒಂದು ಉಂಗುರಿತ್ತು. ಆ ಬಟ್ನಾನ ಉಂಗುರ ಹುಡುಗರ ಕಡೆ ಮಾಡಿ
ಕೈ ಮಾಡಿ ಸಮೀಪ ಇದ್ದವ್ರಿಗೆ ವಾಟ್ ಈಸ್ ದಿಸ್ ಅಂದ್ರು. ಅವಾಗ ಸನಿ ಇದ್ದ ಹುಡುಗರು ಹೇಳಕತ್ರು ದಿಸ್ ಈಸ್ ಹಿಂಗ್ ಸರ್, ದಿಸ್ ಈಸ್ ಹಿಂಗ್ ಸರ್, ದಿಸ್ ಈಸ್ ಹಿಂಗ್ ಸರ್. ಒಬ್ರಲ್ಲ ಇಬ್ರಲ್ಲ ಮುಂದಿದ್ದಂತ 10-20 ಹುಡುಗರೆಲ್ಲ ದಿಸ್ ಈಸ್ ಹಿಂಗ್ ಸರ್, ದಿಸ್ ಈಸ್ ಹಿಂಗ್ ಸರ್ ಅಲ್ಲಕತ್ತು. ಅವಾಗ ಸಾಹೇಬ್ ಏನ್ ಮಾಡ್ದ, ಇವ್ ಬಹುತೇಕ ಮುಂದ್ ಕೂತುದು ಇವ್ ಏನೋ ಅವಿವೇಕ ಕಾಣಿಸ್ತಾವ, ಹಿಂದಿದ್ದವ್ರು ಸರಿಯಾಗಿ ಹೇಳ್ತಾರ ಅಂತೇಳಿ ಕೈ ಒಂದರ ಮ್ಯಾಲ ಮಾಡಿ ವಾಟ್ ಈಸ್ ದಿಸ್ ಅಂದ್ರು. ಅವಾಗ ದೂರಿದ ಹುಡುಗರು ದ್ಯಾಟ್ ಈಸ್ ಹಿಂಗ್ ಸರ್, ದ್ಯಾಟ್ ಈಸ್ ಹಿಂಗ್ ಸರ್ ಅಂತಂದು ಅವು ಶುರು ಮಾಡು. ಅವಾಗ ಸಾಹೇಬ್ ವಿಚಾರ ಮಾಡ್ದ, ಈ ಕ್ಲಾಸ್ನಾಗ ಒಬ್ರಿಲ್ಲ ಇಬ್ರಿಲ್ಲ 40-50 ಹುಡುಗರು ಅದಾವ, ಒಬ್ಬ ತಪ್ಪಲಿ ಇಬ್ರು ತಪ್ಪಲಿ ಇಡೀ ಎಲ್ಲ ಹುಡುಗರೇ ತಪ್ಪಲಿಕತ್ತಾರಂದ್ರೆ ಇದು ದೋಷ ಎಲ್ಲಿರ್ಬೇಕು ಅಂತ ಒಂದು ವಿವೇಕ ಜಾಗೃತಿ ಇತ್ತು. ಅವಾಗ ಅದೇ ಬಟ್ ಮಾಸ್ತರ್ನ ಕಡೆ ಕೈ ಮಾಡಿ ವಾಟ್ ಈಸ್ ದಿಸ್ ಸರ್. ಅವಾಗ ಗೆದಡ ಮಾಸ್ತರ್ ದಿಸ್ ಇಸ್ ಹಿಂಗ್ ಸರ್ ಅಂತ. ಹಂಗ ನಮ್ಮ ಅಧ್ಯಾತ್ಮ ಜ್ಞಾನಿಗೆ ಎಲ್ಲಿಗೆ ಬಂದದಂದ್ರ ಇಂಥ ಗುರುಗಳು ಇರೋದ್ರಿಂದ ನಮಗ ಅಧ್ಯಾತ್ಮ ಜ್ಞಾನ ಬಹಳ ದೂರ ಉಳಿಲಿಕತ್ತದ. ನೆಲಕಲಾರ ಹಣ್ಣದ, ಅದು ಹುಳಿಯದ ಬಿಡು. ಗಿಡ ಏರಿ ತೋಳಕ ಬಂದವನಿಗೆ ಸಾಮರ್ಥ್ಯ ಇತ್ತಂದ್ರ ತಮ್ಮ ಬಹಳ ಅದ್ಭುತವಾದ ಹಣ್ಣದ, ಗಿಡ ಏರಿ ತಗೋ, ನನಗರೆ ಆಗಿಲ್ಲ ಅಂತ ಹೇಳ ನಾವು ಉತ್ತಮ ತರಬೇಕು. ಮತ್ತ ನನಗರೆ ಗಿಡ ಏರ್ಲಿಕ್ಕೆ ಬಂದಿಲ್ಲ, ಮತ್ತೊಬ್ರಿಗೆ ಅಂದ ಅದು ಹಣ್ಣು ಬಹಳ ಹುಳಿಯೋದು ಬಿಡು ಹತ್ತನ ಅವನು ಬಿಟ್ಟು ಹೋತಾನ. ಹಿಂಗಾಗಿ ನಮ್ಮ ಅಧ್ಯಾತ್ಮ ಜ್ಞಾನ ನಿಜಗುಣ ಶಿವಯೋಗಿಗಳ ಗ್ರಂಥ ಒಂದೇ ಸಾಕು ನಮಗ. ಅನಂತ ಗ್ರಂಥಗಳು ಬೇಕಾಗಿಲ್ಲ ನಮಗ್ ಮುಕ್ತಿ ಹೊಂದಬೇಕಾದ್ರ. ಒಬ್ಬನ ಕೈ ಗುರಿ ಇತ್ತು ಅಂದ್ರ 407 ಬಂದೂಕು ಒಂದೇ ಇತ್ತು, ಗೋಳಿ ಒಂದೇ ಇತ್ತು ಅಂದ್ರು ಒಬ್ಬನ ಜೀವ ಹೊಳಿತಾನ, ಒಬ್ಬ ವೈದ್ಯ ಜೀವ ಹೊಳಿತಾನ. ಕೈ ಗುರಿ ಇರ್ಲಾರ್ದವನಿಗೆ ಎಂಥ ಬಂದೂಕು ಕೊಡ್ರಿ, ಏಸ್ ಬೇಕಾದಷ್ಟು ಗೋಳಿ ಕೊಡ್ರಿ ಅವ್ ಹೋಗಂಗಿಲ್ಲ. ಹಂಗ ನಮ್ಮದು ಮೊದಲ ಶ್ರದ್ಧಾವಾನ ಲಭತೆ ಜ್ಞಾನ. ಶ್ರೀಕೃಷ್ಣ ಪರಮಾತ್ಮ ಸಹಿತ ಒಂದು ಘಂಟಾಘೋಷವಾಗಿ ಹೇಳ್ತಾನ, ಯಾವುದೇ ಗ್ರಂಥ ಮೊದಲು ನೀವು ಅಧ್ಯಯನ ಮಾಡ್ಲಿಕ್ಕತ್ರ ಮೊದಲ ಆ ಗ್ರಂಥದ ಮ್ಯಾಲ ನೀವು ಪೂರ್ಣ ಭಕ್ತಿ ಇಡ್ರಿ. ಆಮ್ಯಾಲ ಗ್ರಂಥ ಏನ ನಿರೂಪಣೆ ಮಾಡ್ತಾರ ಅವ್ರ ಮ್ಯಾಲೂ ಪೂರ್ಣ ಭಕ್ತಿ ಇಡ್ರಿ. ಅವಾಗ ನಿಮಗದು ಗ್ರಂಥದ ಒಳಗಿನ ಮರ್ಮ ಗುರ್ತಾಗ್ತದ. ನಾವು ಮುಂಜಾನೆ ವಿಚಾರ ಸಾಗರ ನೋಡುದು, ಮಧ್ಯಾಹ್ನದಾಗ ನಿಜಗುಣ ಕೈವಲ್ಯ ನೋಡುದು, ಸಂಜಿನಾಗ ಏನಲ್ಲ ತೈತರಿ ಉಪನಿಷತ್ತ ನೋಡುದು. ಅಂದ್ರ ಮಾಡ್ರಿ ಎಲ್ಲ ಹೇಳೋದು ಅದೇ ಹೇಳ್ತಾವ, ಅದ್ರ ಬಿಟ್ಟು ಬ್ಯಾರೆ ಯಾವ್ದು ಹೇಳಂಗಿಲ್ಲ. ಆದ್ರ ಸ್ಥಳ ಕೆಡಿಸ್ತಾವ, ಸ್ಥಳ ಕೆಟ್ಟಿರ್ತದ. ಅಂದ್ರ ಸ್ಥಳಗಳು ಹೆಂಗ ಅಂದ್ರೆ ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾ, ಯೋಗ ಪ್ರತಿಪಾದನಾ, ಜ್ಞಾನ ಪ್ರತಿಪಾದನೆ, ಹಿಂಗೇನ್ ಸ್ಥಳ ಮಾಡಲ್ಲ, ಎಲ್ಲಾ ಒಂದೇ ಸ್ಥಳದ ಮೇಲೆ ಇದ್ದದ ನೋಡ್ರಿ ನೀವು. ಅವು ಯಾವ ನಿಮ್ಗೆ ಭೇದ ಬುದ್ಧಿ ತರಂಗಿಲ್ಲ. ಅಲ್ಲಿ ಇಲ್ಲಿ ನಿಜಗುಂಡ್ರು ಯೋಗ ಪ್ರತಿಪಾದನ ನೋಡುದು, ವಿಚಾರ ಸಾಗರದಾಗಿ ಜ್ಞಾನ ಪ್ರತಿಪಾದನ ನೋಡುದಲ್ಲಿ. ಅಲ್ಲಿ ಜ್ಞಾನ ಪ್ರತಿಪಾದನೆಗೆ ಯೋಗದ ಹರಕತಿ ಇಲ್ಲ. ಈಸ್ಕಿ ಬರೋಕ್ಕಿಂತ ಮೊದಲು ಕುಂಬಳಕಾಯಿ ಕಟ್ಕೋಬೇಕಾಗ್ಯದ. ಈಸ್ಕಿ ಬಂದ ಬಳಕ ಕುಂಬಳಕಾಯಿ ಕಟ್ಕೊಳ್ಳೋ ಅವಶ್ಯಕತೆ ಏನದ. ಅವ ಹೇಳೇನ ಜ್ಞಾನಕ್ಕೆ ಹೋದವ, ಈಸ್ಕಿ ಪೂರಾ ಬಂದ ಬಳಕ ಇದ್ರ ಹರಕತಿ ಇಲ್ಲಪ್ಪ ಅಂತ. ಇಲ್ಲಿ ಏನಾಗ್ತದ, ಮತ್ತೊಂದಿಟ್ಟು ನಮ್ಮ ಚಿತ್ತವೃತ್ತಿ ಚಂಚಲ ಆಗ್ತದ. ನಮಗ್ ಯಾವಾಗಲೂ ಒಂದೇ ಗುರು, ಒಂದೇ ಗ್ರಂಥ ಇರಬೇಕು. ಅವಾಗ ನಾವು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ರೂಪ ಪ್ರಾಪ್ತಿ, ಮೋಕ್ಷ ಪಡಿತೇವು. ಒಮ್ಮೆ ಏನಾಗಿತ್ರಿ, ಒಂದು ಹೊಳಿ ದಾಟಬೇಕಾಗಿತ್ತು. ಒಂದು ಹೊಳಿ ದಾಟಕ್ರ ಒಬ್ಬ ಮುಸ್ಲಿಂ ಹುಡುಗನು ಹೊಳಿ ಬಿದ್ದಿದ್ದ, ಹಿಂದೂ ಹುಡುಗರ್ನು ಹೊಳಿ ಬಿದ್ದಿದ್ದು. ಹೊಳಿಗೆ ಮಹಾಪೂರ ಬಂದಿತ್ತು. ಅವ ಮುಸ್ಲಿಂ ಹುಡುಗ ಅವ ಅಲ್ಲ 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 ಅನ್ಕೋತು ಅವ ಒಂದೇ ಹಿಡ್ದ, ಮತ್ತೊಂದ್ ಹಿಡಿಲಿಲ್ಲ. ಅವ ದಂಡಿಗೆ ಹೋದ. ಇವು ನಮ್ಮ ಏನ್ ಮಾಡುದು, ಮೊದಲು ರಾಮ 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 ಅನ್ನೋದು, ಕೈ ಸೋಲಕತ್ತ ರಾಮ್ ಬರಂಗ್ ಕಾಣ್ಸಂಗಿಲ್ಲ, ಕೃಷ್ಣ ಅನ್ನೋದು. ಕೃಷ್ಣ ಮತ್ತೊಂದು 4 ಸಲ ಕೃಷ್ಣ ಕೃಷ್ಣ ಅನ್ನೋದು, ಶಿವ ಶಿವ ಅನ್ನೋದು, ಶಕ್ತಿ ಶಕ್ತಿ ಅನ್ನೋದು. ಸಂಶಯ, ವಿಪರೀತ, ಅಸಂಭಾವನೆ ಒದ್ದಾಡಿ ಮುಣಿಗಿ ಹೋಗಂಗ ಹೋಗ್ತಾವ. ಇದು ದೃಷ್ಟಾಂತದ. ಇದು ಸಿದ್ಧಾಂತ ಏನತ್ತಂದ್ರ ನಮ್ಮ ಚಿತ್ತವೃತ್ತಿ ಚಂಚಲ ಆಗುವಂಗ ಏನೋ ಮಾಡಬಾರ್ದು. ನಿಜವಾದ ಪತಿವ್ರತೆಗೆ ಒಬ್ಬನೇ ಗಂಡ ಸಾಕು. ನಿಜವಾದ ಶಿಷ್ಯನಿಗೆ ಒಬ್ಬನೇ ಗುರು ಸಾಕು. ಮೋಕ್ಷಕ್ಕೆ ಹೊಂದಬೇಕಾದ್ರೆ ಒಂದೇ ಗ್ರಂಥ ಸಾಕು. ಮತ್ತು ಒಂದು ಗ್ರಂಥದಾಗ ನಿಮಗೆ ಇನ್ನ ಪಕ್ಕ ಜ್ಞಾನ ಆಗಿಲ್ಲ ಅಂದ್ರೆ ಇನ್ನ ಸಂಶಯ, ವಿಪರೀತ, ಅಸಂಭಾವನೆಗಳ ಹೋಗಿಲ್ಲ ಅಂತ ತಿಳ್ಕೊಬೇಕು. ಪ್ರತಿಯೊಂದು ಹೇಳುದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷನ ಹೇಳ್ತಾವ. ಬ್ರಹ್ಮ ಸತ್ಯ, ಜಗನ್ಮಿತ್ಯ ಇದನ್ನೇ ಹೇಳ್ತಾವ. ಇದ್ರ ಬಿಟ್ಟು ಮತ್ತೆ ಬೇರೆ ಏನು ಹೇಳುದಿಲ್ಲ. ಭಾರತದವ್ರು ತೋರಿಸಿದ್ರು ಅದೇ ಸೂರ್ಯನನ್ನೇ ತೋರಿಸ್ಬೇಕಾಗ್ಯದ. ಅಮೆರಿಕದವ್ರು ತೋರಿಸಿದ್ರು ಅದೇ ಸೂರ್ಯನೇ ತೋರಿಸ್ಬೇಕಾಗ್ಯದ. ಜಪಾನ್ದವ್ರು ತೋರಿಸಿದ್ರು ಅದೇ ಸೂರ್ಯನೇ ತೋರಿಸ್ಬೇಕಾಗ್ಯದ. ಇಡೀ ವಿಶ್ವದ ಎಲ್ಲಾ ದೇಶದವರು ಸೂರ್ಯನನ್ನು ತೋರಿಸ್ಬೇಕಾದ್ರೆ ಒಬ್ಬನನ್ನೇ ತೋರಿಸ್ಬೇಕಾಗ್ಯದ. ಮತ್ತೊಬ್ಬನಿಗೆ ತೋರಿಸ್ಲಿಕ್ಕೆ ಬರೋದು. ಯಾಕೆ? ಮತ್ತೊಬ್ಬ ಸೂರ್ಯ ಇಲ್ಲ.
ಹಂಗ ರೇಣು ತೃಣಕಾಷ್ಟದೊಳಗೆ ಇರುವಂತ ಪರಮಾತ್ಮ ಒಬ್ಬನೇ ಅದಾನ. ಪರಮಾತ್ಮ ಒಬ್ಬನೇ ಅದಾನ ತಿಳ್ಕೊಳ್ಸಲು ಇದು ಏಕೋಭಾವನೆ ಒಡಗೂಡುವಂತ ಘಂಟಾ ಘೋಷದೊಳಗೆ ಯೋಗದೊಳಗೆ ಮೊದಲು ಹೇಳಕತ್ತಾರ. ಬಳಸದಿರುವ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋಭಾವನೆಯೊಡಗೂಡು ತಿಳಿದು ಸಮಯ ನಿಷ್ಠೆಗಲಿ. ಸುಮ್ಮ ಬರೇ ಬಾಯಿಲಿ ಹೇಳ್ಕೊಂಡ್ಕೆ ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಮಾಡಬೇಡ. ಸಮಯದ ಪ್ರಕಾರ ನೋಡ್ಕೊಂಡು ಯಾವ್ಯಾವ ಸಂದರ್ಭದೊಳಗ ಯೋಗ ಸಾಧನೆ ಹೆಂಗ್ಯಾಂಗ ಮಾಡ್ಬೇಕು ಅವ್ರು ಗುರುಗಳು ಹೇಳದ ಪ್ರಕಾರ ನಾವು ಮಾಡಿದೆವಂದ್ರ ಮೋಕ್ಷಕ್ಕೆ ಹೊಂತೇವು. ನಿಮಗೆಲ್ಲರಿಗೂ ನಾ ವಿನಂತಿ ಮಾಡಿ ನಿಮಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತೀನೋ, ನಮ್ಮ ಅಧ್ಯಾತ್ಮ ಜ್ಞಾನ ಎಲ್ಲಿ ಕೆಡ್ಲಾಕತ್ತದಂದ್ರೆ ಇಲ್ಲೇ ಕೆಡ್ಲಾಕತ್ತದ. ಮಾಡ್ರಿ ಬ್ಯಾಡ ತನಗಿಲ್ಲ, ಒಂದು ಮಾಡ್ರಿ, ಭಗವದ್ಗೀತಾರೆ ಮಾಡ್ರಿ, ವಿಚಾರ ಸಾಗರ ಮಾಡ್ರಿ, ನೀವು ನಿಜಗೊಂಡ ಕೈವಲ್ಯ ಪದ್ಧತಿಯರೇ ಮಾಡ್ರಿ. ಅವಾಗ ನಮಗ ಮೋಕ್ಷಕ್ಕೆ ಹೊಂದಲಿಕ್ಕೆ ಬರ್ತದ. ಹಿಂಗ ಪ್ರತಿಯೊಬ್ಬರು ಹೇಳ್ಯಾರ. ಶ್ರೀಕೃಷ್ಣ ಘಂಟಾಘೋಷವಾಗಿ ಹೇಳ್ಯಾನ, ಸಂಶಯ ವಿಪರೀತ ಅಸಂಭಾವನೆಗಳು ಬರಬಾರ್ದು, ಯಾವಾಗಲೂ ದೃಢ ನಿಶ್ಚಯ ಇರಬೇಕು. ಸಂಶಯಾತ್ಮ ವಿನಶ್ಯತಿ. ನಮ್ಮ ಮನಸ್ಸಿನೊಳಗೆ ಸಂಶಯ ಒಂದು ವಿಚಾರ ಸಾಗರದಿಂದ ಜ್ಞಾನ ಆಗ್ತಪ್ಪ. ಅದ್ರ ಒಮ್ಮೆ ತತ್ವದೃಷ್ಟಿ ತರ್ಕ ದೃಷ್ಟಿ ಅದೃಷ್ಟಿ ಹೇಳ್ಯಾರ. ಮತ್ತು ದೀನ ತಾಕು ತ್ಯಾಗಿ ನರ ಅಪನೋ ಸ್ವರೂಪ ದೇಖಿ ತೂತ ಶುದ್ಧ ಬ್ರಹ್ಮ ದೃಶ್ಯಕ್ಕೂ ಪ್ರಕಾಶಿ ತಿಳಿಸಿ ಹೇಳಿಬಿಟ್ರ ಒಮ್ಮೆ ನಮಗ್ ಜ್ಞಾನಕ್ಕೆ ಹೋಗ್ಲಿಕ್ಕೆ ಬರ್ತದ, ಅಲ್ಲಕ್ ಬರ್ತದ. ಎಲ್ಲಿ ಯಾವ ವಿಷಯ ನಡೆದ ಅದ್ರ ಮ್ಯಾಲ ನಡೀರಿ, ನಿಮ್ಮ ಮೋಕ್ಷ ಪದಕ್ಕೆ ಹೊಂದುತ್ತೀರ ತಿಳ್ಕೊಂಡು ನನ್ನ ವಾಗ್ರೂಪ ಕುಸುಮಗಳನ್ನು ಆ ಸದ್ಗುರುನಾಥನ ಹಿಡಿದ ಅವರಿಗೆ ಸಮರ್ಪಿಸುತ್ತಾ ತಾವೆಲ್ಲ ಮಹಾತ್ಮರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ವಾಗ್ರೂಪ ಸೇವೆಗೆ ವಿರಾಮ ಕೊಡುತ್ತೇನೆ. ಹರಿ ಓಂ ತತ್ಸತ್. ಮತ್ ಹೇಳಾಕತ್ತೀನಿ ಅಲ್ರಿ, ಅವ್ರ ನಡಕ್ ಯಾರ್ಯಾರು ಏನೇನೋ ಮಾಡಾಕತ್ರ. ಇಲ್ಲಿವರೆಗೆ ಸದ್ಗುರುಗಳು ಬಹಳ ತಮ್ಮ ಅನುಭವವನ್ನ ಅಮೃತೋಪಾದಿಯಲ್ಲಿರ್ತಕ್ಕಂಥ ತಮ್ಮ ವಿಚಾರಧಾರೆಗಳನ್ನ ಬಹಳ ಸವಿಸ್ತಾರವಾಗಿ ಬಹಳ ಯಥಾರ್ಥವಾಗಿ ತಮ್ಮ ಪ್ರಾಕ್ಟಿಕಲ್ ಆದಂತ ಅನುಭವವನ್ನು ನಮಗೆ ಹೇಳ್ಕೊಟ್ಟಾರೆ. ಅರ್ಥಾತ್ ಅವರು ಯೋಗದ ಬಗ್ಗೆ ಇರತಕ್ಕಂಥ ನಾವು ಅನುಸರಿಸಬೇಕಾದಂತ ವಿಧಿವಿಧಾನಗಳು, ಅರ್ಥಾತ್ ಆ ಚಕ್ರಗಳ ಬಗ್ಗೆ ಇರುವಂತ ಸೂಕ್ಷ್ಮ ಅನುಭವಗಳನ್ನ ನಾವು ಒಂದ್ ಚಕ್ರದಿಂದ ಒಂದ್ ಚಕ್ರಕ್ಕೆ ಹೋಗ್ಬೇಕಾದಾಗ ಯಾವ ರೀತಿ ಅನುಭವಗಳನ್ನು ಪಡಿತೀವಿ ಅನ್ನೋದು ಕೂಡ ಅನಾಹತ ಚಕ್ರಕ್ಕೆ ಬಂದಾಗ ಅಲ್ಲಿರುವಂತ ಸೂಕ್ಷ್ಮ ನಾದವನ್ನು ಕೇಳುವಂತ ನಾದದ ಬಗ್ಗೆ ಮತ್ತು ಬಿಂದುವಿನ ಬಗ್ಗೆ ಕೂಡ ಹೇಳಿದರು. ನಾದ ಬಿಂದು ಕಲಾತೀತ ಅನ್ನುವಂತ ಒಂದು ಶ್ಲೋಕದ ಕುರಿತು ಬಹಳ ವಿಸ್ತಾರವಾಗಿ ಶ್ಲೋಕದ ವಿಶೇಷ ಅರ್ಥವನ್ನ ನಾವು ತಿಳಿದಿದ್ದಿಲ್ಲ. ಅಷ್ಟು ಸೂಕ್ಷ್ಮವಾದಂತ ಅರ್ಥವನ್ನು ಅವರು ಗುರುಗಳು ಹೇಳಿಕೊಟ್ಟಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಪರಮಾರ್ಥದಲ್ಲಿ ಬರತಕ್ಕಂಥ ಕೆಲವು ಸಂಶಯ ವಿಪರೀತ ಭಾವನೆಗಳನ್ನ ನಾವು ಯಾವುದಾದ್ರೂ ಒಂದು ಬೇಕಾದ ಗ್ರಂಥವನ್ನ ಲಕ್ಷಿಸಿ ಅದರಲ್ಲಿ ವಿಚಾರಗಳನ್ನ ಸರಿಯಾಗಿ ಯಥಾರ್ಥವಾಗಿ ತಿಳ್ಕೊಂಡು ಉದ್ಧಾರ ಆಗಿ ಬರ್ತೈತಿ. 108 ಗ್ರಂಥಗಳನ್ನು ಓದಿದ್ರು ಕೂಡ ಅದು ಅಷ್ಟದ ಅದನ್ನ ಹೇಳ್ತಾವ, ಯಾವಾದ್ರೂ ಬೇರೆ ಹೇಳೋದನೇ ಇಲ್ಲ. ಶ್ರುತಿ ಸ್ಮೃತಿ ಇವೆಲ್ಲ ಏನ್ ಗ್ರಂಥಗಳದಾವಲ್ಲ, ಶ್ರುತಿ ಅಭಿಪ್ರಾಯವನ್ನ ಹೇಳ್ತಾವ, ಬೇರೆ ಹೇಳೋದಿಲ್ಲ. ಉಪನಿಷತ್ತುಗಳ ತಗೋರಿ, ಭಗವದ್ಗೀತಾ ತಗೋರಿ, ವಿಚಾರ ಸಾಗರ ತಗೋರಿ, ಯಾವ ಗ್ರಂಥ ತಗೊಂಡ್ರು ಕೂಡ ನಮ್ಮನ್ನ ಯಾವ ಒಂದ್ ರೀತಿ ಸೂರ್ಯವನ್ನ ಇಂಗ್ಲೆಂಡ್ ಅಥವಾ ರಷ್ಯಾ ಇಂಡಿಯಾ ಯಾರು ನೋಡಿದ್ರು ಅದ ಸೂರ್ಯ ಕುರಿತು ಹೇಳ್ಬೇಕಲ್ಲ. ಹಂಗೆ ಯಾವ ಯೋಗಗಳಾದ್ರೂ ಕೂಡ ಯಾವ ಗ್ರಂಥಗಳಾದ್ರೂ ಕೂಡ ಅದನ್ನ ಲಕ್ಷಿಸಿ ಹೇಳ್ಬೇಕಲ್ಲ. ನೀನು ಪ್ರತ್ಯೇಗಾತ್ಮ ಸ್ವರೂಪವಾದಂತ ಬ್ರಹ್ಮಾಭಿನ ಪ್ರತ್ಯೇಗಾತ್ಮ ಸ್ವರೂಪ ಇದೀಪ, ಅದಕ್ಕಿಂತ ಯಾವ್ದು ಬೇರೆ ಇಲ್ಲ. ನಾನಾ ಅಸ್ತಿ ಕಿಂಚನ ಅನ್ನುವಂತ ವೇದಾನುಸಾರವಾಗಿ ಶ್ರುತಿ ಅನುಸಾರವಾಗಿ ಮತ್ತೊಂದು ಏನ್ ಇಲ್ಲವೇ ಇಲ್ಲ, ಅದನ್ನ ಹೇಳಬೇಕು. ಹಾಗೆ ನೀವು ನಂಬ್ರಿ, ಒಬ್ಬ ಗಂಡನ ಮಾಡ್ಕೋರಿ, 108 ವಿಚಾರ ಮಾಡಿದ್ರೆ ಅದು ಸರಿಯಾಗಿ ಹೋಗಿಲ್ಲ. ನಿಷ್ಠೆ ಇಟ್ಟು ಗಂಡನ ಮೇಲೆ ನಿಷ್ಠೆ ಉಳ್ಳ ಸತಿ ಆಗರಿ. ಅರ್ಥಾತ್ ನೀವು ಯಾವ್ದಾದ್ರ ಒಂದನ್ನ ಬಹಳ ಕ್ರಮವತ್ ಗುರು ಮುಖಾಂತರವಾಗಿ ಅದನ್ನ ಅನುಷ್ಠಾನ ಮಾಡಿ ನಿಮ್ಮ ಸ್ವರೂಪವನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತೈತಿ. ನಾ ಎಲ್ಲಾ ದಂಡಿ ಮೇಲೆ ಕೈ ಇಟ್ಟು ದಾಡ್ತೀನಿ ಅಂದ್ರ ಅದು ಇಲ್ಲ ಇದು ಇಲ್ಲ ಒಬ್ಬೊಬ್ಬರಷ್ಟಾಗ್ತೀರಿ ಅನ್ನೋಂಥ ಸೂಚನೆಯನ್ನ, ಬಹಳ ಮುಖ್ಯವಾದಂತ ಸೂಚನೆಯನ್ನ ಗುರುಗಳು ಕೊಟ್ಟರು. ಅದು ನನಗೂ ಯೋಗ್ಯ ಅನಿಸಿದ. ಇರ್ಲಿ, ಅದನ್ನಾದ್ರೂ ನಮ್ಮ ನಾಮದಾರ ಗುರುಗಳು ಹಾಂಗ್ ನೋಡಿರಿ ಏನೂ ಬೇಡ, ನೀವು ಅಭ್ಯಾಸ ಮಾಡೋದೇ ಬೇಡ. ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರುನ ಜೊತೆ 10 ವರ್ಷ ಸೇವಾ ಮಾಡಿದ್ರೆ ತನ್ನಿಂತಾನ ಜ್ಞಾನ ಆಗಿ ಹೋಗ್ತದ. ಬರೀ ಸೇವಾ ಭಾಗ್ಯದಿಂದ ಕೂಡ ಜ್ಞಾನ ಆಗ್ತದ. ಏನು ದೊಡ್ಡ ಪಂಡಿತನ ಸಾಲಿನ ಕಲಿಬೇಕು ಅಥವಾ ಎಲ್ಲಾ ವೇದಗಳನ್ನ ಓದ್ಬೇಕು, ವಿಚಾರ ಸಾಗರ ಓದಿರ ಮೋಕ್ಷ ಆಕೈತಿ, ನಿಜಗುಣ ಶಾಸ್ತ್ರ ಓದಿರ ಮೋಕ್ಷ ಆಕೈತಿ, ಹಂಗೇನಿಲ್ಲ. ಬ್ರಹ್ಮನಿಷ್ಠ ಸದ್ಗುರು ಇರ್ಬೇಕು. ಅವ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನ ಹತ್ರ ಆಪ್ತಂಗ ಸ್ಥಾನ ಸದ್ಭಾವಗಳಿಂದ ನಾವು ಸೇವಾದಿಗಳನ್ನು ಮಾಡಿ ಅಲ್ಲಿ ತಿಳ್ಕೊಂಡಾದ್ರು ಅಂತ ಅಜ್ಞಾನಿಗಳಾದ್ರು ಕೂಡ ಜ್ಞಾನಿಗಳಾಗಿದ್ದಾರೆ. ಓದು ಬರೋವು ಬಾರದೇ ಇದ್ದವ್ರು ಕೂಡ ಜ್ಞಾನಿಗಳಾದಂತ
ರಗಡದಾವ ಉದಾಹರಣೆಗಳದಾವ. ಅವರು ಆದ್ರೂ ಕೂಡ ಸಾಕಷ್ಟು ಕಾವ್ಯಗಳನ್ನು ಸಹಿತ ಬರದಾರ. ಬರೇ ಕನ್ನಡ ಶಾಲೆ ಓದ್ದವ್ರು ಅವರು. ಸ್ವಲ್ಪ ಬರ ಬಂದ್ರೆ ಸಾಕು, ಸಾಹಿತ್ಯ ಹೇಳ್ತಾ ಸಾಹಿತ್ಯ ನುಡಿದ ವೇದ ಆಗ್ಯಾವ. ಸರ್ವಜ್ಞ ನೋಡಿ ಏನು ಕಲ್ತಾನೆ, ಏನಿಲ್ಲ ಇಲ್ಲ, ಏನು ಸಾವಿರಾರು ಲಕ್ಷ ಗಟ್ಲೆ ವಚನಗಳಾಗ್ಯಾವ. ಕಡ್ಕೊಳ ಮಾಡಿ ಯೊಳಪ್ಪನವ್ರು ತಗೋರಿ, ಶರೀಫ್ರು ತಗೋರಿ, ನಾಗಲಿಂಗಪ್ಪನವ್ರು, ಯಾರು ಎಂತ ಮಹಾತ್ಮರು ಸ್ವಲ್ಪ ಸಾಲಿ ಓದಿದ್ರು ಕೂಡ ಬಹಳ ಗಹನವಾದಂತ ಅರ್ಥಗರ್ಭಿತವಾದಂತ ಶ್ಲೋಕಗಳನ್ನ ಬರೆದು ನುಡಿಮುತ್ತುಗಳನ್ನ ನಮಗ ಒಂದು ಗ್ರಂಥ ರೂಪದಲ್ಲಿ ಬರೆದಾರ. ಇರ್ಲಿ, ಆದ್ರಿಂದ ನೀವು ನಮಗ ಅನುಕೂಲಕರವಾದಂತ ಯಾವುದೇ ಗ್ರಂಥವನ್ನ ನಾವು ಸರಿಯಾಗಿ ಕ್ರಮವತ್ತ ಅಭ್ಯಾಸ ಮಾಡಿ ಉದ್ಧಾರ ಆಗೋಣ ಅನ್ನುವಂತ ಒಂದು ಕಿವಿ ಮಾತನ್ನ ನಮಗ ಹೇಳಿದಾರ. ಆದ್ರಿಂದ ಅದನ್ನ ನೀವು ಪಾಲಿಸೋಣ ಅನ್ನುವಂತ ಒಂದು ನನ್ನ ಅನಿಸಿಕೆಯನ್ನ ಗುರುಗಳ ಪಾದಕ್ಕ ಅರ್ಪಿಸಿ, ಇಂಥ ಜ್ಞಾನ ನಮಗೆ ಸಿಗ್ತಾ ಇರ್ಲಿ, ಅಂತ ಗುರುಗಳು ನಮಗೆ ಲಭ್ಯ ಆಗಲಿ. ಅವರ ಒಂದು ಲಾಭ ನಮಗೆ ಇನ್ನಷ್ಟು ಇರುವವರೆಗೆ ಈ ಶಾಸ್ತ್ರ ಎಲ್ಲಿವರೆಗೆ ನಡೀತಿತ್ತು ಅಲ್ಲಿರುವಾಗಿ ನಿರಂತರವಾಗಿ ನಮ್ಮ ಜೊತೆಗೂಡಿ ನಮ್ಮ ಸತ್ಸಂಗದಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೆ ತಮ್ಮ ಯಥಾರ್ಥವಾದ ಅನುಭವರೂಪವಾದ ಜ್ಞಾನವನ್ನು ಒದಗಿಸಿಕೊಡ್ಲಿ ಅಂತೇಳಿ ಅವರಿಗೆ ವಿನಂತಿಸಿಕೊಂಡು ನನ್ನೆರಡು ಪ್ರಾಸ್ತಾವಿಕ ವಿಚಾರಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಚಾರವನ್ನ ಟೈಮ್ ಆಗ್ಯದ ಇರ್ಲಿ. ಆದ್ರಿಂದ ಯಾರಾದ್ರೂ ಮಂಗಳಾರತಿ ಮಾಡ್ರಿ. ಇವತ್ತಿನ ಯೋಗ ದಿನಾಚರಣೆಯ ಒಂದು ಸಮಾಪ್ತಿಯನ್ನ ನೀವು ಮಾಡೋಣ. ನಾವು ಓದುವಿಕೆಯನ್ನ ನಾಳಿಂದ ಮುಂದುವರ್ಸೋಣ. ಬೆಳಗುವೆನಾರತಿಯ ಗುರುವರ ಎತ್ತುವೆನಾರತಿಯ ಮುಕ್ತಿ ದಾರಿಯ ತೋರಲು ಅವತಾರಗೊಂಡವಗೆ ಶ್ರೀಮನ್ನಿಜ ಗುಣರೇ ಈಗ ಆರೂಢರಾಗಿ ಬೋಧಿಸ ಬಂದವರೇ, ಸತ್ಶಾಸ್ತ್ರಗಳ ಬೋಧಿಸ ಬಂದವರೇ, ಪರಮನೆತ್ತಾನೆಂಬ ಶ್ರುತಿ ಶಿರದರ್ಥವ ನಿರುತದಿ ಬೋಧಿಪಗೆ, ಬ್ರಹ್ಮಾನಂದದ ನಿಜ ಸಾರ ಸುಜಯನು ಸೂರ್ಯಗೊಂಡವಗೆ, ಗುರುವರ ಸೂರ್ಯಗೊಂಡವಗೆ, ಓಂ ನಮ ಶಿವಾಯ ಮಹಾಮಂತ್ರವನು ಲೋಕದಿ ಸಾರಿರುವೆ, ಮಾಯಾ ಮೋದ ಭವ ಬಂದ ಬಿಡಿಸು ಉಪಾಯವ ತೋರಿಸಿದಿ, ಗುರುವರ ಉಪಾಯವ ತೋರಿಸಿದಿ, ಶರಣಾಗತ ರಕ್ಷಕ ಭಕ್ತರ ಪಾಲಿಪ ದೇವರ ನೀನಾಗಿ, ನಾನಾರಂಭ ನಿಜವನು ಅರುಹಿದ ದಂಡವ ಮಾಡಿರುವಿ, ನಾನಾರಂಭುವ ನಿಜ